ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಈ ಒಂದು ಆನ್ಲೈನ್ ಪ್ಲಾಟ್‌ಫಾರ್ಮ್‌ಗಳಲ್ಲಿ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ಅವ್ರ ಜೊತೆಗೆ ಮಾತಾಡೋದು, ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ತಗೊಳ್ಳೋದು, ಈ ತರದ ಒಂದು ಘಟನೆಗಳು ಜಾಸ್ತಿ ನಡೀತಾ ಇದೆ. ಇದರಿಂದ ಯುವತಿಯರು ಮತ್ತು ಮಧ್ಯ ವಯಸ್ಸಿನಲ್ಲಿರುವ ಮಹಿಳೆಯರು ಹಲವಾರು ಅಹಿತಕರ ಘಟನೆಗಳಿಗೆ ಅವರು ಗುರಿ ಆಗ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ನೀವು ನೋಡೋದಾದ್ರೆ ಉದಾಹರಣೆಗೆ ಫೇಸ್‌ಬುಕ್ ಇರಬಹುದು, ಇನ್‌ಸ್ಟಾಗ್ರಾಮ್ ಇರಬಹುದು, ಅಥವಾ ಟ್ವಿಟರ್ ಇರ್ಬೋದು. ಹೀಗೆ ಹಲವಾರು ನಿಮ್ಗೆ ಒಂದು ಪ್ಲಾಟ್‌ಫಾರ್ಮ್ಸ್ ಸಿಗುತ್ತೆ ಆನ್‌ಲೈನ್ ಅಲ್ಲಿ. ಅಲ್ಲಿ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಗಳ ಜೊತೆಗೆ ನಾವು ಸಂಬಂಧವನ್ನ ಬೆಳೆಸ್ಕೊಳ್ತಾ ಇದೀವಿ ಅಂದ್ರೆ, ಅವರನ್ನ ಪರಿಚಿತರನ್ನಾಗಿ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ಮೊದಲನೇದಾಗಿ ನಾವು ಹಲವಾರು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಆ ಆ ವ್ಯಕ್ತಿಗಳು ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅವರ ಆಲೋಚನಾ ವಿಧಾನಗಳು ಹೇಗಿರುತ್ತೋ ಗೊತ್ತಿಲ್ಲ. ಅವರ ಮನಸ್ಥಿತಿ ವಿಕೃತವಾಗಿದೆಯೋ ಅಥವಾ ಒಳ್ಳೆಯ ಒಂದು ಮನಸ್ಥಿತಿಯನ್ನ ಪಡ್ಕೊಂಡಿದಾರೋ ಇದುನು ಸಹ ನಮಗೆ ಗೊತ್ತಿರಲ್ಲ. ಸೊ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯನ್ನ ನಾವು ಪರಿಚಿತರನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಎಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಆಮೇಲೆ ಯಾವುದೇ ಒಂದು ಆನ್‌ಲೈನ್ ಪ್ಲಾಟ್‌ಫಾರ್ಮ್ ಅಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನ ಪರಿಚಿತರನ್ನಾಗಿ ಮಾಡ್ಕೊಳ್ತಿದೀವಿ ಅಂದ್ರೆ, ಇದು ಹಲವಾರು ಅನಾಹುತಗಳಿಗೆ ಮುಂದೆ ಕಾರಣನೂ ಸಹ ಆಗ್ಬಹುದು. ಇದರಿಂದ ಒಂದು ಏನು ಅಪರಿಚಿತ ವ್ಯಕ್ತಿಗಳಿಂದ ಹಣ, ಮಾನ, ಪ್ರಾಣ ಮೂರೂನು ಸಹ ಕಳ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಕರಣಗಳು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಅಪರಿಚಿತ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅದನ್ನು ನೀವು ಕಡಿವಾಣ ಹಾಕ್ಬೇಕಾಗತ್ತೆ. ಅದರ ಅವಶ್ಯಕತೆಯಾದ್ರೂ ಏನಿದೆ ಅನ್ನೋದನ್ನ ಮೊದಲು ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಾನು ಯಾಕೆ ಈ ವಿಷಯ ತಗೊಂಡಿದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಮತ್ತು ಮಧ್ಯ ವಯಸ್ಸಿನಲ್ಲಿರುವ ಮಹಿಳೆಯರಿರಬಹುದು, ಪುರುಷರಿರಬಹುದು, ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಒಡನಾಟ ಇಟ್ಕೊಳ್ಬೇಕು ಅಂತ ಅವರ ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡೋದು, ಹಣವನ್ನ ಕಳ್ಸೋದು, ಆಮೇಲೆ ಭೇಟಿ ಆಗೋದಕ್ಕೆ ಹೋಗೋದು. ಇದರಿಂದ ಪ್ರಾಣವನ್ನೂ ಸಹ ಹಲವಾರು ವ್ಯಕ್ತಿಗಳು ಕಳ್ಕೊಂಡಿದ್ದಾರೆ. ವ್ಯಕ್ತಿಗಳು ಅಂದ್ರೆ ಮಹಿಳೆಯರು ಕಳೆದುಕೊಳ್ಳುವ ಪ್ರಸಂಗಗಳು ಸಹ ಉಂಟಾಗತ್ತೆ. ಸೊ ಇದನ್ನ ನಾವು ತಡೆಗಟ್ಟಬೇಕು ಅಂದ್ರೆ, ಮೊದಲು ಮನೆಯಲ್ಲಿರುವ ಪೋಷಕರು ಯುವಕ ಮತ್ತು ಯುವತಿಯರಿಗೆ, ಮನೆಯಲ್ಲಿರುವವರಿಗೆ ಮೊದಲು ಹೇಳ್ಬೇಕಾಗತ್ತೆ. ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಒಡನಾಟ ಬೇಡ. ಇದರಿಂದ ಅನಾಹುತಗಳು ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರತ್ತೆ. ಸೊ ಇಲ್ಲಿ ಹಣವನ್ನ ಅಷ್ಟೇ ಕಳ್ಕೊಳ್ಳೋದಲ್ಲ, ಮಾನಗಳನ್ನು ಸಹ ಕಳೆದುಕೊಳ್ತಾ ಇದ್ದಾರೆ. ಹಲವಾರು ಪ್ರಕರಣಗಳು ಹೊರಗಡೆ ಬರೋದಿಲ್ಲ. ಅಂದ್ರೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಅಂತ ಮಹಿಳೆಯರು ಹೇಳಕ್ ಹೋಗೋದಿಲ್ಲ. ಯಾರನ್ನೋ ಭೇಟಿ ಆಗಕ್ ಹೋಗ್ತಾರೆ, ಅಲ್ಲಿ ಏನೋ ನಡೆದ್ ಬಿಡುತ್ತೆ. ಆಮೇಲೆ ಯಾರಿಗೂ ಹೇಳಿದ್ರೆ ಏನಾಗುತ್ತೋ ಅನ್ನುವ ಒಂದು ಭಯದಲ್ಲಿನೂ ಸಹ ಇರ್ತಾರೆ. ಈ ತರದ ಪ್ರಕರಣಗಳೂನು ಸಹ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರಿಗೂನು ಸಹ ಪೋಷಕರಿಗೆ ಒಂದು ಮನವಿ, ಆಮೇಲೆ ಮನೆಯಲ್ಲಿರುವ ಕುಟುಂಬಸ್ಥರಲ್ಲಿರುವ ಎಲ್ಲಾ ದೊಡ್ಡವರಿಗೂ ಸಹ ಈ ಒಂದು ವಿಡಿಯೋ ತಲುಪಬೇಕು. ಮನೆಯಲ್ಲಿರುವ ಯುವಕ ಯುವತಿಯರಿಗೆ ಜಾಲತಾಣಗಳಲ್ಲಿ ಯಾವುದಾದರೂ ಒಂದು ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಒಡನಾಟ ಇಟ್ಕೊಂಡ್ರೆ ಅದನ್ನ ಮೊದಲು ತಡೆ ಹಿಡಿಯಲು ನೀವು ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ಯಾವುದೇ ಒಂದು ಜಾಲತಾಣದಲ್ಲಿ ಅಪರಿಚಿತ ವ್ಯಕ್ತಿಯ ಒಂದು ಒಡನಾಟ ಇದು ಕೆಲವು ಅಹಿತಕರ ಘಟನೆಗಳಿಗೆ ದಾರಿ ಮಾಡ್ಕೊಳ್ಬಹುದು. ಮಕ್ಕಳಲ್ಲಿನೂ ಸಹ ಮತ್ತು ಯುವಕ ಯುವತಿಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಲ್ಲಿ ಜಾಸ್ತಿ ಪ್ರಕರಣಗಳು ನಾವು ನೋಡ್ತಾ ಇದೀವಿ. ಯಾರೋ ಜೊತೆಗೆ ಪರಿಚಯ ಬೆಳೆಸ್ಕೊಳ್ಳೋದು, ಅವರ ಜೊತೆಗೆ ಮಾತನಾಡ್ತಾ ಇರೋದು, ಅಥವಾ ಚಾಟ್ ಮಾಡ್ತಾ ಇರೋದು, ಅವರು ಹಣ ಕೇಳಿದ್ರೆ ಅವ್ರಿಗೆ ಹಣ ಕಳ್ಸೋದು, ಭೇಟಿ ಆಗಕ್ಕೆ ಹೋಗೋದು, ಅವ್ರಿಗೆ ಗಿಫ್ಟ್‌ಗಳನ್ನ ಕಳ್ಸೋದು, ಈ ತರದ ಹಲವಾರು ಪ್ರಕರಣಗಳು ನಡೀತಾ ಇದೆ. ಸೊ ಇದರಿಂದ ಅನಾಹುತಗಳು ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು, ಮಧ್ಯ ವಯಸ್ಸಿನಲ್ಲಿರುವ ಮಹಿಳೆಯರಿಗೂ ಸಹ ಈ ಒಂದು ಮಾಹಿತಿ ತಲುಪ್ಬೇಕು. ಇದರಿಂದ ಕೆಲವು ಆಗುವ ಅನಾಹುತಗಳನ್ನ ನಾವು ತಡೆಗಟ್ಟಬಹುದು ಅಂತ ನನಗನ್ಸುತ್ತೆ. ಸೊ ಈ ಒಂದು ವಿಷಯ ಎಲ್ಲರಿಗೂ ತಲುಪ್ಬೇಕಂತಾನೆ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ಆನ್‌ಲೈನ್ ಅಲ್ಲಿ ಯಾವುದೇ ತರದ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಒಡನಾಟ ಬೇಡ. ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ, ಯಾವುದೇ ತರದ ಡೀಟೇಲ್ಸ್ ಅನ್ನ ಅವರಿಗೆ ಕೊಡಬೇಡಿ. ಭೇಟಿ ಆಗೋದಕ್ಕೆ ಹೋಗಬೇಡಿ. ಅದರ ಅವಶ್ಯಕತೆನೇ ಇರೋದಿಲ್ಲ. ನೀವು ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಅಂದ್ರೆ ಯಾವ್ದಾದ್ರು ಕೆಲಸದ ನಿಮಿತ್ತ ಇದ್ರೆ, ಒಳ್ಳೆಯ ಒಂದು ವಿಷಯದ ನಿಮಿತ್ತ ಇದ್ರೆ, ಮೊದಲು ಕುಟುಂಬದಲ್ಲಿ ಅದರ ಬಗ್ಗೆ ತಿಳಿಸಿ. ಕುಟುಂಬದಲ್ಲಿ ತಿಳಿಸಿ, ನಿಮ್ಮ ಒಂದು ಏನ್ ಕೆಲ್ಸ ಇದೆ ಅಥವಾ ಯಾವ್ದು ವಿಷಯ ಇದೆ ಅನ್ನೋದನ್ನ ಕುಟುಂಬದಲ್ಲಿ ತಿಳಿಸಿ, ಚರ್ಚಿಸಿ, ಆಮೇಲೆ ಆ ವ್ಯಕ್ತಿಗಳು ಹೇಗಿದ್ದಾರೆ, ಅಪರಿಚಿತ ವ್ಯಕ್ತಿಗಳು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಭೇಟಿ ಆಗೋಕೆ, ಅಂದ್ರೆ ಯಾವುದೇ ಒಂದು ಅಪಾಯ ಇಲ್ಲ ಅಂದಾಗ ಭೇಟಿ ಆಗಕ್ಕೆ ಹೋಗೋದು ಒಳ್ಳೇದು.
ಅಂದ್ರೆ ಇಲ್ಲಿ ಕೆಲಸದ ನಿಮಿತ್ತ ಇದ್ರೆ ಓಕೆ. ಆದ್ರೆ ಯಾವುದೇ ತರದ ಇವ್ರು ನಾವು ಫ್ರೆಂಡ್ಸ್ ಆಗಿರ್ತೀವಿ, ಸ್ನೇಹಿತರಾಗಿರ್ತೀವಿ, ಬೇಕಾದಾಗ ದುಡ್ಡು ಕಳ್ಸಕ್ಕಿರತ್ತೆ, ಆಮೇಲೆ ಓಡಾಡಕ್ಕಿರ್ಲಿ, ಓಡಾಡಬಹುದು ಇಬ್ರು, ಈ ತರದ ಆಲೋಚನೆಗಳು ಬೇಡ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿನೂ ಸಹ ಕೆಲವು ವರ್ಷಗಳಾದ್ಮೇಲೆ ಹಾಳಾಗ್ಬೋದು. ಆಮೇಲೆ ಇದರಿಂದ ನೀವು ಸಾಕಷ್ಟು ಹಣವನ್ನು ಸಹ ಕಳ್ಕೊಳ್ಬಹುದು. ಆಮೇಲೆ ಕೆಲವೊಂದ್ಸರಿ ನಿಮ್ಮ ಪ್ರಾಣವನ್ನು ಸಹ ಇದ್ರ ಜೊತೆಗೆ ಕಳೆದುಕೊಳ್ಳಬಹುದು. ಸೊ ಈ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಚಿಕ್ಕ ವಿಷಯ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿರೋದು. ಎಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಮೆಂಟ್ ಅನ್ನ ನನಗೆ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.